ರಾಜ್ಯದಲ್ಲಿ ನಡೆದ 3 ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಎಂದು ಸುಳ್ಳು ಚಾಲೆಂಜ್ ಮಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೈತಿಕ ಹೊಣೆ ಹೊತ್ತು ರಾಜಕೀಯ ರಂಗದಲ್ಲಿ ನಿವೃತ್ತಿ ಪಡೆಯಲಿ ಎಂದು ಶಾಸಕ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಒತ್ತಾಯಿಸಿದರು. ಬೆಳಗ್ಗೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಳ್ಳು ಹೇಳುವುದೇ ಬಿಜೆಪಿಯವರ ಸಿದ್ಧಾಂತ ಎಂದು ದೂರಿದರು. ಚನ್ನಪಟ್ಟಣದ ನೂತನ ಶಾಸಕ ಸಿಪಿ ಯೋಗೀಶ್ವರ್ ಜೆಡಿಎಸ್ ಶಾಸಕರನ್ನ ಸೆಳೆಯುವ ಬಗ್ಗೆ ಯೋಗೀಶ್ವರ್ ಅವರಿಗೆ ಬಿಟ್ಟ ವಿಚಾರ ಎಂದರು. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಡುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹುಡುಗಿದರು. ಬಿಜೆಪಿಯವರ ಸುಳ್ಳಿನ ಪ್ರಚಾರ ಬಹಳ ದಿನಗಳವರೆಗೆ ನಡೆಯಲ್ಲ. ಹಾಸನದಲ್ಲಿ ನಡೆಯುವ ಬೃಹತ್ ಸಮಾವೇಶ, ಅಭಿವೃದ್ಧಿ ಹಾಗೂ 2028ರ ಪ್ರಮುಖ ತಯಾರಿ ಮುಂದೆ ಕೂಡ ಕಾಂಗ್ರೆಸ್ ಸರ್ಕಾರ ನಿಶ್ಚಿತ ಎಂದು ಭವಿಷ್ಯ ನುಡಿದರು. ರಾಜ್ಯದಲ್ಲಿ ಅರ್ಹ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ದೊರೆಯುತ್ತಿದ್ದು, ಬಿಜೆಪಿಯವರ ಸುಳ್ಳಿನ ಹೇಳಿಕೆಗೆ ಜನರು ಕಿವಿಗೊಡಬಾರದು ಎಂದು ಸಲಹೆ ನೀಡಿದರು. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಪಕ್ಷದವರ ವಿರುದ್ಧ ಸಮರ ಸಾರಿದ್ದು ಬಿಜೆಪಿಗೆ ನಷ್ಟ ಎಂದರು. 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದ್ದಕ್ಕೆ ನಾಳೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸನ್ಮಾನಿಸುವುದಾಗಿ ತಿಳಿಸಿದರು. ಕೆಲವು ಸಿಂಗಲ್ ಫ್ಯಾಮಿಲೀಸ್ ವಿಧುರ ಇರ್ಬೋದು, ವಿಧವೆ ಇರ್ಬೋದು, ಅವ್ರಿಗೆ ಕಾಳು ಬಂದಿಲ್ಲ. ಇಂಥವನ್ನೆಲ್ಲ ಸಮಸ್ಯೆಗಳನ್ನ ಎಲ್ಲರೂ ನಾವು ಸಭೆ ಕರೆದು ಎಲ್ಲ ಸಮಸ್ಯೆಗಳನ್ನು ಕ್ರೋಢೀಕರಿಸಿಕೊಂಡು ಇನ್ನು ಗ್ರಾಮ ಮಟ್ಟದಲ್ಲಿ ನಾವು ನಮ್ಮ ಕಾರ್ಯಕರ್ತರಿಗೆ ಕೆಲಸ ಮಾಡಲಿಕ್ಕೆ ವಿನಂತಿ ಮಾಡ್ಕೋತೀವಿ ಅಂತ ಮಾತನ್ನು ಹೇಳೋದ್ರ ಮುಖಾಂತರ ಜನರ ಒಂದು ಕಡೆ 5 ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿನೇ ಆಗಬೇಕು ಅನ್ನುವಂಥದ್ದು ಅಪೇಕ್ಷೆ ಇದೆ. ಅದನ್ನು ನೋಡಿಕೊಂಡು ಈ ಡಿಸೆಂಬರ್ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಣಕಾಸು ಸಚಿವರು ಅವರೇ ಇದ್ದಾರೆ. ಅವ್ರ ಗಮನಕ್ಕೆ ತಂದು ಈಗಾಗಲೇ ನಮ್ಗೆ ಅನುವಾಲ್ ಮತ್ತು ಕಾಡರಕೊಪ್ಪಿ ನೀರಾವರಿ ಪ್ರಪೋಸ್ ಮಾಡಿದ್ರು. ಹಿಂದೆ ನೀರಾಣಿ ಅವರು ಪ್ರಪೋಸ್ ಮಾಡಿದ್ರು, ಏನೂ ಇಲ್ದಾನ ಆದ್ರೆ ಪೂಜೆ ಮಾಡಿ ಯಾವುದು ಅಪ್ರೂವಲ್ನೂ ಇದ್ದಿದ್ದಿಲ್ಲ. ಈಗ ಕಾಡರಕೊಪ್ಪಿದ್ದಕ್ಕೆ ಅಪ್ರೂವ್ ಕೊಡಿಸಿ ಟೆಂಡರ್ನೂ ಆಗಿದೆ. ಅನುವಾಲದ್ದು 2ನೇ ಹಂತ ಮೊದಲನೇ ಟೆಂಡರ್ ಆಗಿದೆ. 2ನೇ ಹಂತದ್ದು ಇವತ್ತು 270 ಕೋಟಿ ರೂಪಾಯಿದು ಟೆಂಡರ್ ಆಗಿ ಕಾಂಟ್ರಾಕ್ಟರ್ನು ಈ ತಿಂಗಳೊಳಗೆ ಫಿಕ್ಸ್ ಆಗ್ತಾರೆ. ಮತ್ತು ಇದ್ರ ಜೊತೆಗೆ ನಮ್ಮದು ಬಿಳ್ಗಿ, ನಮ್ಮ ಈ 5 ವರ್ಷದ ಅವಧಿಯೊಳಗೆ ಬಿಳ್ಗಿ ಏರಿಯಾಕ್ಕೂ ಸಹಿತ ನೀರಾವರಿ ಮಾಡಬೇಕು ಅನ್ನುವಂಥದ್ದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಸಲ ಬಜೆಟ್ನೊಳಗೆ ಸೇರಿಸಲಿಕ್ಕೆ ನಾನು ವಿನಂತಿ ಮಾಡ್ಕೊಂಡಿದ್ದೆ. ಈ ಸರಿ ಏನಾದರೂ ಮಾಡಿ ಬಜೆಟ್ನೊಳಗೆ ಸೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತು ಹೇಳಿ ಕೆಲಸ ಮಾಡ್ತೀನಿ. ಅಂದರೆ ನೀವೇನಾದರೂ ಕೇಳೋದಂತ ಕೇಳಿ. ಸರ್ ಉಪಚುನಾವಣೆ ಬಿಫೋರ್ ಸರ್ 6 ಅಶೋಕ ಉಪಚುನಾವಣೆ ಫಲಿತಾಂಶದ ನಂತರ ಸಿದ್ದು ಸರ್ಕಾರ ಪತನಕ್ಕಂತಕ್ಕಂಥ ಭವಿಷ್ಯ ನೋಡಿದ ಇವತ್ತಿಗೆ ಅವರ ಮಾತು ಇವಾಗಿಲ್ಲ. ಅವ್ರಿಗೆ ಯಾವ ರೀತಿ ತಿರುಗೇಟು ನೀಡ್ತೀರಿ ಸರ್? ಸುಳ್ಳು ಅವ್ರ ಮನೆಯ ದೇವರು, ಅಪಪ್ರಚಾರ ಅವರ ಮನೆಯ ದೇವರು. ಸುಳ್ಳು ಹೇಳೋದು, ಅಪಪ್ರಚಾರ ಮಾಡೋದು BJPಯವರ ಮೂಲ ಧರ್ಮ. ಅದು ಬಿಟ್ಟು ಬಂಡವಾಳ ಏನೂ ಇಲ್ಲ. ಅದ್ರ ಬಿಟ್ಟು ಬಂಡವಾಳ ಏನೂ ಇಲ್ಲ. ಅವ್ರದ್ದು ಸುಮ್ಮನೆ ಇರಲಾರ್ದ ಮೂಡಾದ ಹಗರಣ ಎತ್ಕೊಂಡು ಹೊಂಟಿದ್ದಾರೆ. ಅವ್ರ ಹಗರಣಗಳ ಸರಮಾಲೆ ಇದೆ. ಬರೋ ದಿನಮಾನದೊಳಗೆ ನಮ್ಮ ಸರ್ಕಾರ ಏನು ಕ್ರಮ ಕೈಗೊಳ್ತೈತೆ ಅವ್ರ ವಿರುದ್ಧ 6 ಅಶೋಕನು ತೊಗೊಂಡಿದ್ದಲ್ಲ ಸೈಟ್. ಇವತ್ತು 6 ಅಶೋಕ ಹೇಳ್ತಾನೆ ರೀ. ಇವತ್ತು ಮೂಡಾ ಪ್ರಕರಣ CBI ವಹಿಸ್ಬೇಕಂತ ಹೇಳ್ತಾರೆ ಸರ್. ಅದೇ ಹೇಳ್ತಲ್ರಿ. ಅವ್ರ ಉದ್ದೇಶನೇ ಅದೇ. ಉದ್ದೇಶ ಅಲ್ಲ. ಅವ್ರ ದುರುದ್ದೇಶ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿವು ಅಂದರೆ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಪ್ರಾರಂಭ ಆಗ್ತೈತಿ. ಅದಕ್ಕೆ ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರು ಕೆಳಗಿಳಿಸ್ಬೇಕು ಅನ್ನೋ ಹುನ್ನಾರಿದೆ. ಒಂದು ಮಾತು ಹೇಳ್ತೀನಿ, ಯಾವ ಕಾಲಕ್ಕೂ ಸಿದ್ದರಾಮಯ್ಯನವ್ರು ಇವ್ರು ಟಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಕರ್ನಾಟಕದಲ್ಲಿ. ಸರ್ ಉಪಚುನಾವಣೆಯಲ್ಲಿ ಸಿದ್ದು, ಶಿವು, ಸತೀಶ್ ಜಾರಕಿಹೊಳಿ ಅವರು ಒಗ್ಗಟ್ಟಾಗಿ ಸರ್ ತಮ್ಮ ಬಲ ಪ್ರದರ್ಶನ ಮಾಡಿದ್ರಂತೆ. 2.5 ವರ್ಷ ನಂತರ ಹಾಗೆ ಅವರ ಬಲ ಪ್ರದರ್ಶನ ಮುಂದುವರಿಯಬಹುದು ಸರ್? 100ಕ್ಕೆ 100 ಮುಂದುವರಿಸೈತಿ. ಇಲ್ಲೇ ಶಿಗ್ಗಾವಿ ಒಳಗೆ ಸತೀಶ್ ಜಾರಕಿಹೊಳಿಗೆ ಜವಾಬ್ದಾರಿ ಕೊಟ್ಟಿದ್ದರು. ಅಲ್ಲೇ ಸಂಡೂರೊಳಗೆ ನಮ್ಮ ಲಾಡ್ ಅವ್ರಿಗೆ ಕೊಟ್ಟಿದ್ದರು. ಆನಂತರ ಇದರೊಳಗೆ ಚನ್ನಪಟ್ಟಣದೊಳಗೆ ಡಿ ಕೆ ಬ್ರದರ್ಸ್
ಅವರಿಗೆ ಅಲ್ಲಿ ಜವಾಬ್ದಾರಿ ಕೊಟ್ಟಿದ್ದರು. 3 ಕಡೆಯೂ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡಿ ಮತ್ತು ಶಿಕಾರದಲ್ಲಂತೂ ನಾನು ಹೋಗಿದ್ದೆ. ನಾನು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದೆ. ಪ್ರತಿ ಮನೆಗೂ ಸಹಿತ ತೆರಳಿ ನಾವು ಹೋದ ಅವಧಿಗಿಂತಲೂ ಹೋದೊಳಗೆ ಏನು ಚುನಾವಣೆಗೆ ಓಟ್ ಬಿದ್ದಿದ್ದು ಅದಕ್ಕಿಂತಲೂ 700 ಓಟ್ ಹೆಚ್ಚು ಗೆದ್ದಿದ್ದೀವಿ. ಅವರೊಳಗೆ 1100 BJP ಲೀಡ್ ಇತ್ತು. ಅದನ್ನು 1100 ಇದ್ದಿದ್ದನ್ನು 400 ತಂದೀವಿ. 700 ಹೆಚ್ಚು ಮತಗಳನ್ನು ಲೀಡ ಕೊಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿ ಒಂದು ಅತ್ಯಂತ ಶಿಸ್ತುಬದ್ಧವಾದಂಥ ಪ್ರಚಾರ ಇತ್ತು. ಯಾರ್ದು ಜಾರಕಿಹೊಳಿ ಅವರು ಆ ಮಿಲಿಟ್ರಿ ಒಳಗೆ ಹೆಂಗಿರ್ತೈತೆ ಹಂಗೆ ಅವರು ನೇಮಿಸಿದಂಥ ಕಾರ್ಯಕರ್ತರು ಕೆಲಸ ಮಾಡಿದರು. ಡಬ್ಬಿ ಬೂತದ ಹಾಕುವವರಿಗೂ ಜವಾಬ್ದಾರಿ, ಕ್ಲೋಸ್ ಮಾಡುವವರಿಗೂ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ಅವರು ವಹಿಸಿದ್ರು. ಅದರ ಶ್ರೇಯಸ್ಸು ಹೆಚ್ಚಿನ ಪಾಲು ಕ್ಷೇತ್ರಕ್ಕೆ ಸೀಮಿತವಾಗಿ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರೆ. ಸರ್, ಚನ್ನಪಟ್ಟಣದ ನೂತನ ಶಾಸಕ CP ಯೋಗೇಶ್ವರ ಕೆಲವೊಂದು JDS ಶಾಸಕರನ್ನು ಸೆಳಿತಾರೆ ಅಂತಕ್ಕಂಥ ಮಾತು ಕೇಳಿ ಬಂದ ಸರ್. ಆಪರೇಷನ್ ಹಸ್ತ ಆಗ್ಬೋದು ಸರ್? ನಾ ಅದಕ್ಕೆ ಹೆಂಗೆ ಉತ್ತರ ಕೊಡಲಿ ಹೇಳಿ? ನನ್ನ ಕಡೆಯಿಂದ ಉತ್ತರ ಏನಿದೆ? ಕೆಲವು ಮಾಧ್ಯಮದಾಗ ಕೇಳಿ ಬರ್ತದೆ ಸರ್. ನಮ್ಮ ಕಡೆ ಏನು ಹೇಳಿದ್ದಾರೆ, ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು. ಅವರು ವೈಯಕ್ತಿಕ ವಿಚಾರ ಅದು. ಯಾಕೆ ಹಿಂದೆ ಅವರನ್ನು ನಮ್ಮ ಸರ್ಕಾರ ಬೆಳೆಸಲಿಕ್ಕೆ ಮುಂಚೂಣಿ ನಾಯಕರು. ಸಮ್ಮಿಶ್ರ ಸರ್ಕಾರ ಏನಿತ್ತು 17 ಮಂದಿ ತೊಗೊಂಡು ಹೋಗ್ಲಿಕ್ಕೆ ಅವರ ಮುಂಚೂಣಿ ನಾಯಕರು. ಈಗ ಅವ್ರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ಬಂದ ಕೂಡಲೇ ಅವ್ರು ಹೇಳಿದ್ದೆಲ್ಲನೂ ನಾವು ಸ್ವಾಗತ ಮಾಡಬೇಕು ಅಥವಾ ಇದನ್ನು ಮಾಡಬೇಕಂತ ಏನಿಲ್ಲ. ಅದು ಅವ್ರ ವೈಯಕ್ತಿಕ ವಿಚಾರ. ಹಿರಿಯರು ಇದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಇದ್ದಾರೆ, ಹೈಕಮಾಂಡ್ ಇದೆ. ಅವ್ರು ಏನು ನಿರ್ಣಯ ತಗೋತಾರೋ ನಿರ್ಣಯ ಪ್ರಕಾರ ನಡೀತೈತಿ ಸರ್. ಹಾಸನದಾಗ ಸರ್ ಏನ್ರಿ ಸ್ವಾಭಿಮಾನಿ ವಿಶೇಷ ಕಾರ್ಯಕ್ರಮ ಸರ್? ಸಂಘಟನೆ ಇನ್ನಷ್ಟು ರಾಜ್ಯದಲ್ಲಿ ಸಂಘಟನೆ 2028 ನಮ್ಮ ಪಕ್ಷದ ಟಾರ್ಗೆಟು. ಇನ್ಮೇಲೆ 3 ವರ್ಷ ಅಭಿವೃದ್ಧಿ, ಸಂಘಟನೆ ಎರಡೂ ನಮ್ಮ ಮೂಲ ಉದ್ದೇಶ. ಸಾಹೇಬ್ರ ಯತ್ನಾಳ್ ಸರ್, ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು AR ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ AR ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ AR ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.